ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ರಾನ್ಯಾ ರಾವ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಈ ಪ್ರಕರಣದಲ್ಲಿ ಡಿಆರ್ಐ ಮೊದಲಿಗೆ ತನಿಖೆಯನ್ನ ಆರಂಭ ಮಾಡಿತ್ತು, ಆ ಬಳಿಕ ಸಿಬಿಐ ಎಂಟ್ರಿ ಕೊಟ್ಟಿತ್ತು. ಈಗ ಸಿಐಡಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ, ಸಿಐಡಿ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕು ಅಂತೇಳಿ ಆದೇಶವನ್ನ ಹೊರಡಿಸಿದೆ. ಇನ್ನು ಮುಂದೆ ಡಿಆರ್ಐ, ಸಿಬಿಐ ಜೊತೆಗೆ ಸಿಐಡಿ ಕೂಡ ತನಿಖೆಯನ್ನ ನಡೆಸುತ್ತೆ. ನಟಿ ರಾನ್ಯಾ ರಾವ್ಗೆ 3 ಟೆನ್ಷನ್ ಈಗ ಶುರುವಾಗಿದೆ. ಗಾಲಡಿ ಡಿಆರ್ಐ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದುಕೊಂಡು ನಿನ್ನೆ ಅಷ್ಟೇ ಪರಪ್ಪನಾಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ರು. 15 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ರಾನ್ಯಾ ರಾವ್. ಮತ್ತೊಂದು ಕಡೆ ಸಿಬಿಐ ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಬಿಜೆಪಿ ನಾಯಕರು ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಸಚಿವರಿದ್ದಾರೆ, ಅವರ ಹೆಸರು ಬಹಿರಂಗ ಆಗಬೇಕು, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ತನಿಖೆಗೆ ಆದೇಶ ಕೊಡಬೇಕು ಅಂತೆಲ್ಲ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು. ಈ ಆರೋಪಗಳು ಕೇಳಿ ಬಂದಂತ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಈ ಒಂದು ಆದೇಶ ಹೊರಡಿಸಿರೋದು ಸಿಐಡಿ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡೋದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಒಂದು ಕಡೆ ಡಿಆರ್ಐ ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಈಗ ಸಿಐಡಿ ಯಾವ ರೀತಿಯಾಗಿ ಸಾಗುತ್ತೆ ಅಂತ ತನಿಖೆ? ಎಸ್ ನಾಗೇಂದ್ರ, ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಂತಹ ಈ ಒಂದು ವಿಚಾರ ಸದನದಲ್ಲಿ ಕೂಡ ಈ ಪೊಲೀಸ್ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಬಿಜೆಪಿ ಅದನ್ನ ಅಸ್ತ್ರವಾಗಿ ಪಡ್ಕೊಂಡು ಸರ್ಕಾರವನ್ನ ಟೀಕಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸಚಿವರು ಕೂಡ ಇದ್ದಾರೆ ಎನ್ನುವಂತಹ ಮಾಹಿತಿ ಆ ವಿಚಾರವನ್ನ ಕೂಡ ಪ್ರಸ್ತಾಪಿಸಿದ್ರು. ಇದರ ಬೆನ್ನಲ್ಲೇ ಮುಜುಗರಕ್ಕೊಳಗಾದಂತಹ ಸರ್ಕಾರ ಈಗ ಸದ್ಯ ಯಾರು ಇದರ ಹಿಂದೆ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಎನ್ನುವಂಥದ್ದನ್ನ ಅದರ ಸತ್ಯತೆಯನ್ನ ಪರಿಶೀಲಿಸಿ ಅದರ ತನಿಖೆಯನ್ನ ನಡೆಸಲಿಕ್ಕೆ ಸದ್ಯ ಈಗ ಸಿಐಡಿಗೆ ಇದರ ಹೊಣೆಯನ್ನ ವಹಿಸಲಾಗಿದೆ. ಈಗ ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಕೂಡ ಜಾರಿಯಾಗಿದೆ. ಈ ರಾನ್ಯಾ ರಾವ್ ಪ್ರೋಟೋಕಾಲ್ ಅನ್ನ ಮೀರಿ ಅದು ಹೇಗೆ ಬರ್ತಾ ಇದ್ರು, ಅವರಿಗೆ ಸಹಕಾರ ಕೊಟ್ಟವ್ರು ಯಾರು, ಇಲ್ಲಿನ ಯಾವ ಪೊಲೀಸ್ ಅವರ ಹಿಂದೆ ನಿಲ್ತಿದ್ರು, ಯಾವ ಸಿಬ್ಬಂದಿ ಅವರಿಗೆ ಸಹಾಯ ಮಾಡ್ತಿದ್ರು, ಯಾವ ರೀತಿ ಇದೆಲ್ಲ ನಡೀತಾ ಇತ್ತು ಎನ್ನುವಂತದ್ದನ್ನ ಈಗ ಸದ್ಯ ಸಿಐಡಿ ಅಧಿಕಾರಿಗಳು ಅದರ ಒಂದು ತನಿಖೆಯನ್ನ ಮಾಡ್ತಾರೆ. ಅವರಿಗೆ ಇತರೆ ಇಲಾಖೆಗಳು ಕೂಡ ಸಹಕಾರವನ್ನ ನೀಡಬೇಕು ಎನ್ನುವಂತ ಒಂದು ಆದೇಶವನ್ನ ಕೂಡ ಈಗ ಹೊರಡಿಸಲಾಗಿದೆ. ಸಿಐಡಿ ತನಿಖೆ ಇನ್ನೇನು ಆರಂಭ ಅಂದ್ರೆ ರಾನ್ಯಾ ರಾವ್ರನ್ನ ಕೂಡ ವಶಕ್ಕೆ ಪಡೆದುಕೊಂಡು ಆಕೆಯನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾರೆ ಸಿಐಡಿ ಅಧಿಕಾರಿಗಳು. ನಿಮಗೆ ಯಾರು ಸಹಾಯ ಮಾಡಿದ್ರು, ಯಾವ ಪೊಲೀಸ್ ಅಧಿಕಾರಿ ನಿಮ್ ಜೊತೆ ಇದ್ರು ಅನ್ನುವಂತಹ ಪ್ರತಿಯೊಂದು ವಿಚಾರವನ್ನ ಕೂಡ ಇವರು ತನಿಖೆಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ಹೀಗಾಗಿ ಮೊದಲಿಗೆ ಬಂದಂತಹ ಡಿಆರ್ಐ, ಆನಂತರ ಸಿಬಿಐ, ಈಗ ಸಿಐಡಿ ಬಂದಿರುವಂತದ್ದು ರಾನ್ಯಾ ರಾವ್ಗೆ ಮತ್ತೊಂದು ಸಂಕಷ್ಟವನ್ನ ತಂದಿಟ್ಟಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಧ್ರುವ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೊಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ರಾನ್ಯಾ ರಾವ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಈ ಪ್ರಕರಣದಲ್ಲಿ ಡಿಆರ್ಐ ಮೊದಲಿಗೆ ತನಿಖೆಯನ್ನ ಆರಂಭ ಮಾಡಿತ್ತು, ಆ ಬಳಿಕ ಸಿಬಿಐ ಎಂಟ್ರಿ ಕೊಟ್ಟಿತ್ತು. ಈಗ ಸಿಐಡಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ, ಸಿಐಡಿ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕು ಅಂತೇಳಿ ಆದೇಶವನ್ನ ಹೊರಡಿಸಿದೆ. ಇನ್ನು ಮುಂದೆ ಡಿಆರ್ಐ, ಸಿಬಿಐ ಜೊತೆಗೆ ಸಿಐಡಿ ಕೂಡ ತನಿಖೆಯನ್ನ ನಡೆಸುತ್ತೆ. ನಟಿ ರಾನ್ಯಾ ರಾವ್ಗೆ 3 ಟೆನ್ಷನ್ ಈಗ ಶುರುವಾಗಿದೆ. ಗಾಲಡಿ ಡಿಆರ್ಐ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದುಕೊಂಡು ನಿನ್ನೆ ಅಷ್ಟೇ ಪರಪ್ಪನಾಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ರು. 15 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ರಾನ್ಯಾ ರಾವ್. ಮತ್ತೊಂದು ಕಡೆ ಸಿಬಿಐ ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಬಿಜೆಪಿ ನಾಯಕರು ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಸಚಿವರಿದ್ದಾರೆ, ಅವರ ಹೆಸರು ಬಹಿರಂಗ ಆಗಬೇಕು, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ತನಿಖೆಗೆ ಆದೇಶ ಕೊಡಬೇಕು ಅಂತೆಲ್ಲ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು. ಈ ಆರೋಪಗಳು ಕೇಳಿ ಬಂದಂತ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಈ ಒಂದು ಆದೇಶ ಹೊರಡಿಸಿರೋದು ಸಿಐಡಿ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡೋದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಒಂದು ಕಡೆ ಡಿಆರ್ಐ ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಈಗ ಸಿಐಡಿ ಯಾವ ರೀತಿಯಾಗಿ ಸಾಗುತ್ತೆ ಅಂತ ತನಿಖೆ?
ಎಸ್ ನಾಗೇಂದ್ರ, ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಂತಹ ಈ ಒಂದು ವಿಚಾರ ಸದನದಲ್ಲಿ ಕೂಡ ಈ ಪೊಲೀಸ್ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಬಿಜೆಪಿ ಅದನ್ನ ಅಸ್ತ್ರವಾಗಿ ಪಡ್ಕೊಂಡು ಸರ್ಕಾರವನ್ನ ಟೀಕಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸಚಿವರು ಕೂಡ ಇದ್ದಾರೆ ಎನ್ನುವಂತಹ ಮಾಹಿತಿ ಆ ವಿಚಾರವನ್ನ ಕೂಡ ಪ್ರಸ್ತಾಪಿಸಿದ್ರು. ಇದರ ಬೆನ್ನಲ್ಲೇ ಮುಜುಗರಕ್ಕೊಳಗಾದಂತಹ ಸರ್ಕಾರ ಈಗ ಸದ್ಯ ಯಾರು ಇದರ ಹಿಂದೆ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಎನ್ನುವಂಥದ್ದನ್ನ ಅದರ ಸತ್ಯತೆಯನ್ನ ಪರಿಶೀಲಿಸಿ ಅದರ ತನಿಖೆಯನ್ನ ನಡೆಸಲಿಕ್ಕೆ ಸದ್ಯ ಈಗ ಸಿಐಡಿಗೆ ಇದರ ಹೊಣೆಯನ್ನ ವಹಿಸಲಾಗಿದೆ. ಈಗ ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಕೂಡ ಜಾರಿಯಾಗಿದೆ. ಈ ರಣ್ಯಾರಾವ್ ಪ್ರೋಟೋಕಾಲ್ ಅನ್ನ ಮೀರಿ ಅದು ಹೇಗೆ ಬರ್ತಾ ಇದ್ರು, ಅವರಿಗೆ ಸಹಕಾರ ಕೊಟ್ಟವ್ರು ಯಾರು, ಇಲ್ಲಿನ ಯಾವ ಪೊಲೀಸ್ ಅವರ ಹಿಂದೆ ನಿಲ್ತಿದ್ರು, ಯಾವ ಸಿಬ್ಬಂದಿ ಅವರಿಗೆ ಸಹಾಯ ಮಾಡ್ತಿದ್ರು, ಯಾವ ರೀತಿ ಇದೆಲ್ಲ ನಡೀತಾ ಇತ್ತು ಎನ್ನುವಂತದ್ದನ್ನ ಈಗ ಸದ್ಯ ಸಿಐಡಿ ಅಧಿಕಾರಿಗಳು ಅದರ ಒಂದು ತನಿಖೆಯನ್ನ ಮಾಡ್ತಾರೆ. ಅವರಿಗೆ ಇತರೆ ಇಲಾಖೆಗಳು ಕೂಡ ಸಹಕಾರವನ್ನ ನೀಡಬೇಕು ಎನ್ನುವಂತ ಒಂದು ಆದೇಶವನ್ನ ಕೂಡ ಈಗ ಹೊರಡಿಸಲಾಗಿದೆ. ಸಿಐಡಿ ತನಿಖೆ ಇನ್ನೇನು ಆರಂಭ ಅಂದ್ರೆ ರಣ್ಯರ್ ಅವರನ್ನ ಕೂಡ ವಶಕ್ಕೆ ಪಡೆದುಕೊಂಡು ಆಕೆಯನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾರೆ ಸಿಐಡಿ ಅಧಿಕಾರಿಗಳು. ನಿಮಗೆ ಯಾರು ಸಹಾಯ ಮಾಡಿದ್ರು, ಯಾವ ಪೊಲೀಸ್ ಅಧಿಕಾರಿ ನಿಮ್ ಜೊತೆ ಇದ್ರು ಅನ್ನುವಂತಹ ಪ್ರತಿಯೊಂದು ವಿಚಾರವನ್ನ ಕೂಡ ಇವರು ತನಿಖೆಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ಹೀಗಾಗಿ ಮೊದಲಿಗೆ ಬಂದಂತಹ ಡಿಆರ್ಐ, ಆನಂತರ ಸಿಬಿಐ, ಈಗ ಸಿಐಡಿ ಬಂದಿರುವಂತದ್ದು ರಣ್ಯಾರಾವ್ಗೆ ಮತ್ತೊಂದು ಸಂಕಷ್ಟವನ್ನ ತಂದಿಟ್ಟಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಧ್ರುವ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೊಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ರಣ್ಯಾರಾವ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಈ ಪ್ರಕರಣದಲ್ಲಿ ಡಿಆರ್ಐ ಮೊದಲಿಗೆ ತನಿಖೆಯನ್ನ ಆರಂಭ ಮಾಡಿತ್ತು, ಆ ಬಳಿಕ ಸಿಬಿಐ ಎಂಟ್ರಿ ಕೊಟ್ಟಿತ್ತು, ಈಗ ಸಿಐಡಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ, ಸಿಐಡಿ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕು ಅಂತೇಳಿ ಆದೇಶವನ್ನ ಹೊರಡಿಸಿದೆ. ಇನ್ನು ಮುಂದೆ ಡಿಆರ್ಐ, ಸಿಬಿಐ ಜೊತೆಗೆ ಸಿಐಡಿ ಕೂಡ ತನಿಖೆಯನ್ನ ನಡೆಸುತ್ತೆ. ನಟಿ ರಣ್ಯಾರಾವ್ಗೆ 3 ಟೆನ್ಷನ್ ಈಗ ಶುರುವಾಗಿದೆ. ಆಲ್ರೆಡಿ ಡಿಆರ್ಐ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದುಕೊಂಡು ನಿನ್ನೆ ಅಷ್ಟೇ ಪರಪ್ಪನಾಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ರು. 15 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ರಣ್ಯಾರಾವ್ ಮತ್ತೊಂದು ಕಡೆ ಸಿಬಿಐ ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಬಿಜೆಪಿ ನಾಯಕರು ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಸಚಿವರಿದ್ದಾರೆ, ಅವರ ಹೆಸರು ಬಹಿರಂಗ ಆಗಬೇಕು, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ತನಿಖೆಗೆ ಆದೇಶ ಕೊಡಬೇಕು ಅಂತೆಲ್ಲ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು. ಈ ಆರೋಪಗಳು ಕೇಳಿ ಬಂದಂತ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಈ ಒಂದು ಆದೇಶ ಹೊರಡಿಸಿರೋದು ಸಿಐಡಿ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡೋದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಒಂದು ಕಡೆ ಡಿಆರ್ಐ ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಈಗ ಸಿಐಡಿ ಯಾವ ರೀತಿಯಾಗಿ ಸಾಗುತ್ತೆ ಅಂತ ತನಿಖೆ? ಎಸ್ ನಾಗೇಂದ್ರ, ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಂತಹ ಈ ಒಂದು ವಿಚಾರ ಸದನದಲ್ಲಿ ಕೂಡ ಈ ಪೊಲೀಸ್ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಬಿಜೆಪಿ ಅದನ್ನ ಅಸ್ತ್ರವಾಗಿ ಪಡ್ಕೊಂಡು ಸರ್ಕಾರವನ್ನ ಟೀಕಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು.